ಹೌದಮ್ಮ, ಒಂದ್ 5 ನಿಮಿಷ ಒಳಗ್ ಕೂತ್ ಹೋಗಮ್ಮ. 5 ನಿಮಿಷ ನನ್ ಜೊತೆ ಮಾತಾಡ್ ಹೋಗಮ್ಮ. ಈಗ್ಲೇ ನನ್ಗೆ ಉಸಿರು ಕಟ್ತಾ ಇದೆ. ಆದ್ರೂ ಇಲ್ಲಿವರೆಗೂ ಯಾಕೆ ಬಂದೆ ಗೊತ್ತಾ? ಇವ್ರಪ್ಪ ಈ ಒಡವೆಗಳನ್ನ ನೋಡಿ ಮಗಳನ್ನ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ. ಆದ್ರೆ ಅದು ನನಗಿಷ್ಟ ಆಗಲ್ಲ. ಅದಕ್ಕೆ ಇವಳಿಗೆ ಸಂಬಂಧಪಟ್ಟ ವಸ್ತು ಯಾವುದು ನಮ್ಮ ಮನೇಲಿ ಇರಬಾರ್ದು. ಇವಳ ಸಹವಾಸನು ನಮಗ್ ಬೇಡ ಅಂತ ಇದನ್ನ ಕೊಟ್ಟು ಹೋಗೋಕೆ ಅಂತ ಬಂದೆ. ಅಮ್ಮ, ನನ್ಗಿದ್ಯಾವ್ದು ಬೇಡ, ತಗೊಂಡು ಹೋಗಮ್ಮ. ಇದನ್ನ ನೀನೇ ಇಟ್ಕೋ. ಇಂಥ ಮನೆಯಲ್ಲಿ ಇದೆಯಲ್ಲ, ಮುಂದೆ ನಿನ್ ಕಷ್ಟಕ್ಕಾಗುತ್ತೆ. ಬರ್ತೀನಿ. ಅಮ್ಮ ಅಮ್ಮ, ನಿಂತ್ಕಮ್ಮ ನಿಂತ್ಕಮ್ಮ, ನನ್ ಮಾತ್ ಕೇಳಮ್ಮ. ಅಣ್ಣ ಆಟೋ ನಿಲ್ಸಿ. ಅಮ್ಮ, ನನ್ ಮಾತ್ ಕೇಳಿ ಅಮ್ಮ. ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಿ ಅಮ್ಮ. ಅಮ್ಮ ಅಮ್ಮ. ಅಮ್ಮ ನನ್ ಮಾತ್ ಕೇಳಿದ್ರೆ ಹೋದ್ರು. ಅಮ್ಮ ಅಮ್ಮ ಕಣೋ, ಅಮ್ಮ ಇಲ್ಲಿವರೆಗೂ ಬಂದು ನನ್ನ ಮಾತಾಡ್ಲಿಲ್ಲ ಕಣೋ. ಅಮ್ಮ ಅಮ್ಮ. ಸಮಾಧಾನ ಮಾಡ್ಕೊ. ಅಟ್ಲೀಸ್ಟ್ ನಿಮ್ಮಮ್ಮ ಇಷ್ಟು ದೂರ ಬಂದ್ರಲ್ಲ ಅಂತ ಖುಷಿ ಪಡು. ಅಳ್ಬೇಡ ಕಣೆ. ಹೌದು ಮೀನಾ, ನೋಡ್ತಾ ಇರು, ಕ್ರಮೇಣ ಅಮ್ಮನ್ಗೆ ಆಸಿಟ್ಟು ಕಮ್ಮಿ ಆಗಿ ನಿಮ್ಮೇಲೆ ಪ್ರೀತಿ ಬರುತ್ತೆ ಕಣೆ. ರಿಜಾ, ಮೀನಾ ಅಳ್ತಾ ಇದ್ಯಾ? ಯಾಕಮ್ಮ, ಏನಾಯ್ತು? ಅಪ್ಪ, ಅದು ಮೀನಾ ಅವ್ರ ಅಮ್ಮ ಬಂದಿದ್ರು. ಅವ್ರು ಬಂದಿದ್ದು ಮೀನಾನ ಮಾತಾಡ್ಸ್ಕೊಂಡು ಹೋಗೋದಕ್ಕಲ್ಲ, ಅವಳಿಗೆ ಸೇರ್ಬೇಕಾಗಿರೋ ಒಡವೆ ಕೊಟ್ಟೋಗೋದಕ್ಕೆ. ಅದಕ್ಕೆ ಅವಳಿಗೆ ಹರ್ಟ್ ಆಗಿದೆ. ಅಯ್ಯೋ ದೇವ್ರೆ, ನಾನು ಸ್ನಾನ ಮಾಡ್ಕೊಂಡ್ ಬರೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತಾ? ಹೌದು ರೀ, ಅವರು ಮನೆ ಒಳಗೂ ಬರ್ಲಿಲ್ಲ, ಬಾಗ್ಲಿಂದ ಹಾಗೆ ಹೊರಟ್ಬಿಟ್ರು. ಅಮ್ಮ ನನ್ನ ಪ್ರೀತಿಯಿಂದ ಒಂದೇ ಒಂದ್ಸಲ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ದೆ ಮಾವ. ಆದ್ರೆ ನನ್ ಮುಖ ನೋಡಕ್ಕೂ ಇಷ್ಟಪಡ್ದೆ ಒಡವೆನ್ ಕೊಟ್ಟು ಹೋಗ್ಬಿಟ್ರು ಮಾವ. ನನಗೆ ಈ ಒಡವೆ ಎಲ್ಲ ಬೇಡ ಮಾವ. ನನಗೆ ಕ್ಷಮೆ ಬೇಕು, ಅವ್ರ ಪ್ರೀತಿ ಬೇಕು. ಆದ್ರೆ ನನ್ಗೆ ಅದೇ ಸಿಗ್ತಾ ಇಲ್ಲ ಮಾವ. ಮೀನಾ, ಎಲ್ಲದಕ್ಕೂ ಸಮಯ ಅಂತ ಒಂದಿರುತ್ತಮ್ಮ. ಹೂವು ಅರಳಿ ಕಾಯಾಗಿ ಹಣ್ಣಾಗಿ ಮಾಗಕ್ಕೂ ಒಂದು ಸಮಯ ಅಂತ ಇರುತ್ತಲ್ವಾ? ಇದು ಹಾಗೆ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅಪ್ಪ ಅಮ್ಮ ನಿನ್ನ ಕೇಶವನ್ನ ಒಪ್ಕೊಳ್ಳೋ ಸಮಯ ಬಂದೇ ಬರುತ್ತೆ. ನಾನು ನಿನ್ನ ಹತ್ರ ಕೇಶವನ ಹತ್ರ ಮಾತಾಡ್ತಾ ಇರ್ಲಿಲ್ಲ. ನಿಮ್ಮ ಮದ್ವೆನ ನಾನು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಕ್ರಮೇಣ ನನ್ನ ಅಭಿಪ್ರಾಯ ಬದಲಾಯಿಸ್ಕೊಳ್ಳಿಲ್ವಾ? ನಾನು ನಿಮ್ಮನ್ನು ಮಾತಾಡಿಸ್ಲಿಲ್ವಾ? ನಾನು ನನ್ನ ಅಭಿಪ್ರಾಯ ಬದಲಾಯಿಸ್ಕೊಂಡ ಹಾಗೆ ನಿಮ್ಮ ಅಪ್ಪ ಅಮ್ಮನೂ ಅವರ ಅಭಿಪ್ರಾಯ ಬದಲಾಯಿಸ್ಕೋತಾರೆ. ಅಲ್ಲಿ ತನಕ ಕಾಯ್ಬೇಕಮ್ಮ. ಹೌದು ಮೀನಾ, ಅತ್ತೆ ಮಾವ ಖುಷಿಲಿ ನಮ್ಮ ಮನೆಗೆ ಬರೋ ದಿನ ಬಂದೇ ಬರುತ್ತೆ. ಮೀನಾ, ಮನೆ ಸೊಸೆ ಅಂದ್ರು ಆಳ್ಬಾರ್ದಮ್ಮ. ಮನೆಗೆ ಶ್ರೇಯಸ್ಸಲ್ಲ, ನಂಗೆ ನಗ್ತಾ ಇರಬೇಕು. ಗಿರಿಜಾ, ನಾ ಅಂಗಡಿ ಹೋಗ್ಬರ್ತೀನಿ. ಹಾಗೆ ನಿನ್ನೆ ನಾವು ಪಟ್ಟಿ ಮಾಡಿದ್ವಲ್ಲ, ಪೂಜೆ ಸಾಮಗ್ರಿ ಬೇಕು ಅಂತ, ಅದ್ ಮರಿಬೇಡಿ. ಹಾ, ಚೀಟಿ ಇಲ್ಲೇ ಇದೆ, ನಾ ತಗೊಂಡ್ಬರ್ತೀನಿ. ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ಬೇಗ ಬಾರೋ. ಮೀನಾ, ಮತ್ತೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅಳ್ಬೇಡ ಪ್ಲೀಸ್. ಇಲ್ಲಿ ಒಂದ್ಸಲ ನಗು.
ಈಗ ನೀನ್ ಸರಿಯಾಗಿ ನಗ್ಲಿಲ್ಲ ಅಂದ್ರೆ ವೀಣಾ ಆಂಟಿ ಮನೆ ಕರ್ಕೊಂಡೋಗಿ ಗಟ್ಟಿ ಹಾಲಿನ ಕಾಫಿ ಕೊಡಿಸ್ಬಿಡ್ತೀನಿ. ನೋಡು ನಗ್ತಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನನ್ ಮುದ್ದು. ನಿನ್ನ ಅಮ್ಮ ಸಾರಿ, ನೀವಿಲ್ಲ ಇದ್ದೀರಲ್ಲ. ಅಪ್ಪ ಬಂದೆ. ಅತ್ತೆ, ಹೆತ್ ಮಕ್ಕಳು ಹೇಳ್ದೆ ಕೇಳ್ದೆ ತಮ್ಮ ದಾರಿ ತಾವು ಹಿಡ್ಕೊಂಡು ಹೊರಟಾಗ ಯಾವ ತಂದೆ ತಾಯಿಗಾದ್ರೂ ತುಂಬಾನೇ ನೋವಾಗತ್ತೆ. ಮತ್ತೆ ಅವ್ರ ಮುಖ ನೋಡ್ಬೇಕು ಅಂತ ಅನ್ಸೋದೇ ಇಲ್ಲ. ಆದ್ರೂ ಇಷ್ಟ ಇಲ್ದಿದ್ರು ಮೀನಾ ಅವ್ರ ತಾಯಿ ಬಂದು ಮೀನನ್ ಒಡವೆನೆಲ್ಲ ಕೊಟ್ಟು ಹೋದ್ರು. ಅತ್ತೆ, ನಾವು ಅಮ್ಮಗೆ ತವ್ರ ಮನೆಯಿಂದ ತಾಳಿ ಬೊಟ್ಟು ಕೊಡ್ಬೇಕಲ್ವಾ ಅತ್ತೆ? ಹೌದು ಕಲಾ. ಒಂದ್ ಹೆಣ್ಣು ತನ್ನ ತವ್ರ ಮನೆ ಕಡೆಯಿಂದ ಸಿಗೋ ತಾಳಿ ಬೊಟ್ಟು, ಅರಿಶಿನ, ಕುಂಕುಮ ತುಂಬಾ ಮುಖ್ಯವಾದದ್ದು. ಅದನ್ನೇ ಅವಳು ಬಯಸ್ತಾಳೆ. ಅತ್ತೆ, ಒಂದ್ ಚಿಕ್ಕ ತಾಳಿ ಬೊಟ್ಟು, ಒಂದ್ ಚಿಟಿಕೆ ಅರಿಶಿನ ಕುಂಕುಮ ತಗೊಳ್ಳೋ ಅದೃಷ್ಟ ಅಮ್ಮಗಿಲ್ವೋ? ಅದನ್ನ ನೋಡಿ ಸಂತೋಷ ಪಡೋ ಯೋಗ ನಮ್ಗಿಲ್ವೋ? ಒಂದು ಅರ್ಥ ಆಗ್ತಿಲ್ಲ ಅತ್ತೆ. ಆ ಯೋಗ ಅವಳಿಗೂ ಇದೆ, ನಿನಗೂ ಇದೆ. ಆದ್ರೆ ನೀನ್ ಮನಸ್ಸು ಮಾಡ್ಬೇಕಷ್ಟೆ. ಅಂದ್ರೆ ನೋಡೆ ಕಲಾ, ಒಂದು ತಾಯಿ ತನ್ನ ಮಗಳಿಗೆ ಪ್ರೀತಿ ತೋರಿಸೋದನ್ನ ತಡೆಯೋದಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಈ ಎರಡೂ ಮನೆ ಮಧ್ಯೆ ಇರೋ ದ್ವೇಷನ ನನ್ನ ಗಿರಿಜನ ತಾಯಿ ಮಗಳ ಪ್ರೀತಿಗೆ ಯಾವತ್ತೂ ಅಡ್ಡಗೋಡೆ ಆಗಿಲ್ಲ. ನೀನ್ ಮನಸ್ಸು ಮಾಡಿದ್ರೆ ನಿನ್ನ ಮತ್ತೆ ಅಮೂಲ್ಯ ಮಧ್ಯೆ ಇರೋ ಗೋಡೆನ ಕಳಿಸ್ಬಿಡುತ್ತೆ ಕಲಾ. ಅತ್ತೆ, ಗಿರಿಜಾ ಮತ್ತೆ ಅಮ್ಮು ಒಂದೇ ಅಲ್ಲ. ಗಿರಿಜಾ ನಂದಣ್ಣನ್ ಪ್ರೀತಿ ಮಾಡುವಾಗ ಮನೆಯವ್ರಿಗೆಲ್ಲ ಹೇಳಿದ್ಲು. ಅವ್ರು ಒಪ್ತಾ ಇದ್ದಾಗ ಓಡೋಗಿ ಮದ್ವೆ ಆದ್ಲು. ಆದ್ರೆ ಅಮ್ಮು ಒಂದ್ ಮಾತು ಒಬ್ರಿಗಾದ್ರೂ ಹೇಳಿದಳ ಅತ್ತೆ? ಇಲ್ಲ, ಅವಳು ಮಾಡಿರೋದು ದ್ರೋಹ ಅತ್ತೆ. ನಿನ್ ದೃಷ್ಟಿಲಿ ಅದು ದ್ರೋಹನೇ ಆಗಿರ್ಬೋದು. ಅದನ್ನ ಕ್ಷಮಿಸಬಹುದಲ್ವಾ? ಗಿರ್ಜಾ, ಬಂದೇರಿ. ನೀ ಹೇಳಿದ ಸಾಮಾನೆಲ್ಲ ತಂದೇನಿ, ಒಂದ್ಸಲ ನೋಡ್ಬಿಡು. ಸರಿ, ನೀವು ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ಊಟಕ್ಕೆ ಅಯ್ಯೋ, ಬನ್ನಿ 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 ಬನ್ನಿ. ಇದೇನ್ ಆಶ್ಚರ್ಯ. ನಮಸ್ಕಾರ. ಏನ್ ಆಶ್ಚರ್ಯ, ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಾ? ಹ್ಞೂ, ಇದೇ ಏರಿಯಾಲೇ ಲಗ್ನ ಪತ್ರಿಕೆ ಕೊಡಕ್ಕೆ ಅಂತ ಬಂದಿದ್ವಿ. ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋದ್ರೆ ನಿಮ್ಗೂ ಖುಷಿ ಆಗುತ್ತಲ್ವಾ? ಅದಕ್ಕೆ ಜೊತೆಗೆ ಅಳಿಯಂದ್ರನ್ನು ನೋಡ್ಬೇಕಾಗಿತ್ತು. ಅಳಿಯಂದ್ರು ಹೇಗಿದ್ದಾರೆ? ರೂಮಲ್ಲಿ ಇದಾರೆ? ಮಾಧವ ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದಾನೆ. ಓ ಹೌದಾ? ಅಳಿಯಂದ್ರಿಗೆ ಹೀಗಾಗಿದೆ ಅಂತ ಕೇಳಿ ನಮಗ್ ತುಂಬಾ ಬೇಜಾರಾಯ್ತು. ಅವ್ರನ್ನು ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದ್ವಿ. ಹಾಗಾದ್ರೆ ಇವತ್ ನಮ್ಗೆ ಅಳಿಯಂದ್ರ ಸಿಗಲ್ಲ? ಅಯ್ಯೋ, ಮಾಧವ ಹುಷಾರಾಗೇ ಇದ್ದಾನೆ ಬೀಗ್ರೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಈ ನೆಪ್ತಲ್ಲಾದ್ರೂ ನೀವು ನಮ್ಮ ಮನೆಗೆ ಬಂದ್ರಲ್ಲ, ನಮಗಂತೂ ತುಂಬಾ ಸಂತೋಷ ಆಯ್ತು. ಏನ್ ತಗೋತೀರಾ? ಕಾಫಿ, ಟೀ? ನಮ್ಗೆ ಕಾಫಿ ಸಾಕು ಬೀಗ್ರೆ. ನೀವೇನ್ರಿ ಹೀಗೆ ಹೇಳ್ತಿದ್ದೀರಾ? ಊಟ ಟೈಮಿಗೆ ಬಂದಿದೀವಿ, ಬರೀ ಕಾಫಿ ಸಾಕು ಅಂದ್ರೆ ಬೀಗ್ರ ಮನ್ಸಿಗೆ ಬೇಜಾರಾಗಲ್ವಾ? ಬೀಗ್ರೆ, ನಾವ್ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇರ್ತೀವಿ, ಊಟ ಮಾಡ್ಕೊಂಡು ಸೌಕಾಶವಾಗಿ ಹೋಗ್ತೀವಿ, ಯೋಚನೆ ಮಾಡ್ಬಿಡಿ. ಹಾಗೆ ಆಗ್ಲಿ, ನಾವೇ ಹೇಳ್ಬೇಕು ಅನ್ಕೋತಿದ್ವಿ, ಅಷ್ಟೊತ್ತಿಗೆ ನಿಮ್ ಬಾಯಲ್ಲೇ ಬಂತು. ಆಂಟಿ, ನನ್ ಕ್ಯಾರೆಟ್ ಎಲ್ಲ ಸಕ್ಕದ ಮಾಡ್ತೀನಿ, ನೀವ್ ತಿನ್ಕೊಂಡೇ ಹೋಗ್ಬೇಕು. ಮೀನಾ, ಬೇಡಮ್ಮ, ನೀನೇನು ಮಾಡ್ಬಿಡ. ಅಂದ್ರೆ ಬೀಗ್ರೆ, ಅಳಿಯಂದ್ರು ನನ್ ಮಗಳ ಹತ್ರ ಹೇಳ್ತಿದ್ರಂತೆ ನಮ್ಮಮ್ಮ ತುಂಬಾ ಚೆನ್ನಾಗ್ ಅಡಿಗೆ ಮಾಡ್ತಾರೆ ಅಂತ. ಅದಕ್ಕೆ ನಾವ್ ಇವತ್ ತಿನ್ನೋ ಪ್ರತಿಯೊಂದು ತುತ್ತುನು ಬೀಗಿತ್ತಿಯವ್ರು ಮಾಡಿರೋ ಅಡಿಗೆನೇ ಆಗ್ಬೇಕು. ಅದು ಅಲ್ದೆ ಇವ್ರ ಕೈಯಿಂದ ಊಟ ಮಾಡೋದು ಅಂದ್ರೆ ಆ ದೇವಸ್ಥಾನದ ಪ್ರಸಾದ ತಿಂದಂಗೆ ಅಲ್ವಾ? ಬೀಗ್ರೆ, ಮದ್ವೆ ತಯಾರಿ ಎಲ್ಲ ಹೇಗಾಗ್ತಾ ಇದೆ? ನಡೀತಾ ಇದೆ ಬೀಗ್ರೆ. ದುಡ್ಡು ನೀರ್ ತರ ಖರ್ಚಾಗ್ತಾ ಇದೆ. ಎಲ್ಲ ಬದಲಾಗ್ಬಿಟ್ಟಿದ್ದಾರೆ ಬೀಗ್ರೆ. ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ. ಹೌದೌದು, ಅದಂತೂ ಸತ್ಯ.
ತುಂಬಾ ರೇಟ್ ಜಾಸ್ತಿ ಆಗೋಗಿದೆ ಎಲ್ಲ. ಅಮ್ಮು, ಇವರು ಮನೆಗೆ ಸುಮ್ಮನೆ ಬಂದಿಲ್ಲ ಕಣೆ. ನೋಡು ನಮ್ಮ ಮನೆನೆಲ್ಲ ಹೇಗ್ ನೋಡ್ತಾ ಇದ್ದಾರೆ. ಹ್ಞೂ ಅಕ್ಕ, ಫುಲ್ ಸ್ಕ್ಯಾನೇ ಮಾಡ್ತಾ ಇದ್ದಾರೆ. ಅಮೂಲ್ಯ, ಫಸ್ಟ್ ಫ್ಲೋರ್ಗೆ ಹೆಂಗ್ ಹೋಗೋದು? ಏನೋ ಕೇಳ್ತಾ ಇದ್ದೀರಾ? ಬೀಗ್ರೆ, ಅದೇನಿಲ್ಲ, ಈ ಮನೆ ಡ್ಯೂಪ್ಲೆಕ್ಸ್ ಅಥವಾ ಇದೊಂದೇ ಫ್ಲೋರ್ ಇರೋದಾ ಅಂತ ವಿಚಾರಿಸ್ಕೊತಿದ್ದೆ. ಅಯ್ಯೋ, ನಾನ್ ಮರ್ತೇ ಬಿಟ್ಟಿದ್ದೆ. ನೀವ್ ಮೊದಲನೇ ಸಲ ಮನೆಗ್ ಬಂದಿದ್ದೀರಲ್ಲ, ನಿಮಗ್ ಮನೆನೇ ತೋರ್ಸಿಲ್ಲ. ಮೀನಾ, ಅಮೂಲ್ಯ, ಕರ್ಕೊಂಡೋಗ್ ಮನೆ ತೋರಿಸ್ರಮ್ಮ. ಬಾಮ್ಮ, ತೋರ್ಸು, ನನ್ಗೇನ್ ಸಂಕೋಚ ಇಲ್ಲ. ಬಾ 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 ಬಾ, ಹುಷಾರು ನೋಡ್ಕೊಂಡು ಬಾಮ್ಮ. ಬನ್ನಿ ಆಂಟಿ, ಇದು ನಮ್ಮ ಮನೆ ಅಡ್ಗೆ ಮನೆ. ಓ ಹೌದಾ, ನಾನೇನೋ ಬಚ್ಚಲ ಮನೆ ಅನ್ಕೊಂಡೆ. ಜೋಕ್ ಮಾ, ಜೋಕ್. ಜೋಕು ತುಂಬಾ ಚೆನ್ನಾಗಿ ಮಾಡ್ತೀರಾ ಆಂಟಿ. ನಾನು ಅದಕ್ಕೆ ಫೇಮಸ್. ಆದ್ರೂ ಅಡಿಗೆ ಮನೆ ತುಂಬಾ ಅಚ್ಚುಕಟ್ಟಾಗಿದೆ ಮಮ್ಮಿನ. ನಮ್ ಬೀಗಿತ್ತಿಯವರು ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಅಡಿಗೆ ಎಲ್ಲ ಅವರೇ ಮಾಡ್ತಾರೆ ಅನ್ಸುತ್ತೆ, ನಿನ್ಗೇನು ಗೊತ್ತಿಲ್ವೇನೋ? ಇಲ್ಲ ಆಂಟಿ, ಮೀನಾ ಅಕ್ಕ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಓ ಹೌದಾ, ಹಾಗಾದ್ರೆ ಪಾಪ ನಿನಗೇನು ಗೊತ್ತಿಲ್ಲ ಅನ್ಸುತ್ತೆ, ಬರೀ ಸ್ಟೈಲ್. ಚೆನ್ನಾಗಿದೆ ಚೂಡಿದಾರು. ಎಲ್ ತಗೊಂಡೆ ಅಮ್ಮ? ಆಂಟಿ ಬನ್ನಿ ಆಂಟಿ, ಬನ್ನಿ ಆಂಟಿ. ಇದು ನಮ್ಮ ಅತ್ತೆ ಮಾವನ್ ರೂಮು. ಹಾ, ತುಂಬಾ ಚೆನ್ನಾಗಿದೆ ಅಮ್ಮ. ಅಯ್ಯೋ, ಇದೇನಿದು? ಒಂದೇ ಒಂದ್ ಬೀರೋ ಇದೆ. 2 ಬೀರೋನಾದ್ರೂ ಇರ್ಬೇಕಲ್ವಾ, ಇಬ್ರು ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ. ಆಂಟಿ, ಇನ್ನೊಂದ್ ರೂಮ್ ತೋರಿಸ್ತೀನಿ, ಬನ್ನಿ. ಬಾ ಬನ್ನಿ ಆಂಟಿ, ಇದು ನಮ್ ರೂಮು. ತುಂಬಾ ಚೆನ್ನಾಗಿದೆ ಮಮ್ಮಿನಾ. ಅಲ್ಲ ಮಮ್ಮಿನಾ, ನಿಮ್ ಯಜಮಾನ್ರು 3 ಹೊತ್ತು ಅಂಗಡಿಲಿ ಇರ್ತಾರೆ, ನೀನು ಆಫೀಸಲ್ಲಿ ಇರ್ತೀಯ. ನೀವ್ ಜಾಸ್ತಿ ಹೊತ್ತು ಈ ರೂಮಲ್ಲಿ ಇರೋದೇ ಇಲ್ಲ, ಆದ್ರೂ ಇಷ್ಟು ದೊಡ್ಡ ರೂಮ. ಅದೃಷ್ಟ ಮಾಡಿರ್ಬೇಕು ಬಿಡು. ಆಂಟಿ, ಪಕ್ಕದಲ್ಲೇ ನಮ್ ರೂಮ್, ಬನ್ನಿ ನೋಡೋಣ. ಬನ್ನಿ ಅಕ್ಕ, ಬನ್ನಿ ಅಕ್ಕ, ಬನ್ನಿ ಆಂಟಿ. ಬನ್ನಿ ಆಂಟಿ. ಇದು ವಲ್ಲಭನ ಅಮೂಲ್ಯನ್ ರೂಮು. ತುಂಬಾ ಚೆನ್ನಾಗಿದೆ ಅಮ್ಮ. ಹೊರಗಡೆಯಿಂದ ನೋಡಿದ್ರೆ ಮನೆ ಚಿಕ್ಕದೇನೋ ಅನ್ಸುತ್ತೆ, ಆದ್ರೆ ಒಳಗ್ ಬಂದ್ ನೋಡಿದ್ರೆ ರೂಮು ಎಲ್ಲ ದೊಡ್ಡದಾಗೆ ಇದೆ. ಇದ್ರೆ ಈ ತರ ಒಂದ್ ಮನೆ ಇರ್ಬೇಕು, ಆಗ ನಿರಾಳ. ಆಂಟಿ, ನಿಮ್ದು ಸ್ವಂತ ಮನೆ ಇದೆಯಲ್ಲ ತುಮಕೂರಲ್ಲಿ, ಅದೇ ಆಂಟಿ ಸಿದ್ಧಗಂಗಾ ಲೇಔಟು. ಹೌದು, ಅದು ತುಂಬಾ ಮನೆಗಳಿದೆಯಲ್ಲ, ಕನ್ಫ್ಯೂಸ್ ಆಯ್ತು. ಸಿದ್ಧಗಂಗಾ ಲೇಔಟ್. ಚೆನ್ನಾಗಿದೆ, ಹಾಸಿಗೆ ಎಲ್ಲ ಮೆತ್ತಿಗೆ ಇದೆ. ಅಮೂಲ್ಯ, ಇದೇನಮ್ಮ ನಿನ್ ರೂಮಲ್ಲಿ ಸೆಪರೇಟ್ ಆಗಿ ಚಾಪೆ, ದಿಂಬು, ಬೆಡ್ಶೀಟ್ ಎಲ್ಲ ಇದೆ. ನೀನು ನಿನ್ ಗಂಡ ಜೊತೆಲಿ ಮಲ್ಕೊಳಲ್ವಮ್ಮ? ಅದು ಅಯ್ಯೋ ಆಂಟಿ, ಒಂದ್ ರೂಮು ಅಂದ್ಮೇಲೆ ಒಂದ್ ಎಕ್ಸ್ಟ್ರಾ ಚಾಪೆ, ದಿಂಬು, ಬೆಡ್ಶೀಟು ಇರುತ್ತಪ್ಪ. ಅದ್ರಲ್ಲೂ ವಲ್ಲಭಂಗೆ ಮೊನ್ನೆ ಅಷ್ಟು ತುಂಬಾ ಹುಷಾರಿರ್ಲಿಲ್ಲ. ಎಲ್ಲಿ ಇವಳು ಪಕ್ಕ ಮಲ್ಕೊಂಡ್ರೆ ಇವಳು ಹುಷಾರ್ ತಪ್ತೋಳು ಅಂತ ಪಾಪ ಒಂದ್ ಚಾಪೆ ಮೇಲೆ ಮಲ್ಕೊಂಡಿದ್ದ. ನಮ್ ವಲ್ಲಭಂಗೆ ಅಮೂಲ್ಯನ್ ಕಂಡ್ರೆ ತುಂಬಾ ಪ್ರೀತಿ. ಯಾಕಂಟಿ, ನಿಮ್ಗಿದೆಲ್ಲ ಗೊತ್ತಿರಲ್ವಾ? ಆಂಟಿ, ನಿಮ್ ಯಜಮಾನ್ರು ಈ ತರ ಕಾಳಜಿ ಪ್ರೀತಿ ನಿಮ್ಮೇಲೆ ತೋರ್ಸೋದೇ ಇಲ್ವಾ? ಅಯ್ಯಯ್ಯೋ, ನಮ್ಮ ಯಜಮಾನ್ರಿಗೆ ನನ್ ಮೇಲೆ ತುಂಬಾ ಪ್ರೀತಿ. ವಲ್ಲಭ ಏನೋ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲ್ಕೊಂಡ್ರು, ನಮ್ಮ ಯಜಮಾನ್ರು ಪಕ್ಕದ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಪಕ್ಕದ ರೂಮ್ಗೆ ಹೋಗಿ ಮಲ್ಕೋತಾರೆ ಅಂದೆ. ಬನ್ನಿ ಆಂಟಿ, ಹಾಲಿಗೆ ಹೋಗೋಣ. ಅಲ್ಲಮ್ಮ, ಎಲ್ಲಾರ ರೂಮು ತೋರ್ಸಿದ್ರಿ, ನಮ್ಮ ಅಳಿಯಂದ್ರ ರೂಮ್ ಎಲ್ಲಮ್ಮ? ಯಾಕಮ್ಮ ಇಬ್ರು ಸುಮ್ನೆ ಇದೀರಾ? ನನ್ ಮಗಳು ಈ ಮನೆಗ್ ಮದ್ವೆ ಆಗಿ ಬಂದ್ಮೇಲೆ ಅವಳು ಯಾವ ರೂಮಲ್ಲಿ ಉಳ್ಕೋತಾಳೆ ಅಂತ ಕೇಳಿದ್ರೆ ಇಬ್ರು ಮುಖ ನೋಡ್ತಿದ್ದೀರಾ? ಆಂಟಿ, ಅದು ಮಾಧವ ಬಾವಂಗೆ ಸದ್ಯಕ್ ರೂಮ್ ಇಲ್ಲ ಆಂಟಿ. ಏನು, ರೂಮ್ ಇಲ್ವಾ? ಮದ್ವೆ ಆಗಿ ಬರ್ತಿರೋರ್ಗೆ ಒಂದ್ ರೂಮ್ ಇಲ್ಲ ಅಂದ್ರೆ ಏನಮ್ಮ ಅರ್ಥ? ಹೌದು ಆಂಟಿ, ಕೇಶವ ನನ್ನ ಮದ್ವೆ ಆಗಿ ಬಂದಾಗ್ಲೂ
ನಮಗೂ ರೂಮ್ ಇರ್ಲಿಲ್ಲ. ಈ ಮನೆ ಗಂಡ್ ಮಕ್ಳೆಲ್ಲ ಒಂದ್ ರೂಮಲ್ಲಿ ಮಲ್ಕೊಂತಾ ಇದ್ರು. ಅದೇ ರೂಮ್ನ ನಮಗ್ ಬಿಟ್ಕೊಟ್ರು. ವಲ್ಲಭಾಮೂಲ್ಯನ್ಗೂ ಅಷ್ಟೇನೆ ಸ್ಟೋರ್ ರೂಮ್ನ ಖಾಲಿ ಮಾಡ್ಕೊಟ್ವಿ. ಈಗ ಬಾವ ಮತ್ತೆ ಚಿಕ್ಕಪ್ಪ ಟೆರೆಸ್ ಮೇಲೆ ಮಲ್ಕೊಂತಾರೆ. ಮೀನಾ, ನಿನ್ ಮಾತೇ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಅಂದ್ರೆ ನೀನ್ ಹೇಳೋ ಪ್ರಕಾರ ನನ್ ಮಗಳು ಮದ್ವೆ ಆಗಿ ಮನೆಗ್ ಬಂದ್ಮೇಲೆ ಅಳಿಯಂದ್ರ ಜೊತೆ ಅವಳು ಟೆರೆಸ್ ಮೇಲೆ ಮಲ್ಕೋಬೇಕು ಅಂತನಾ? ಅಯ್ಯಯ್ಯೋ ಹಾಗಲ್ಲ ಇನ್ ಹೇಗಮ್ಮ? ಅಲ್ಲ, ನನ್ ಮಗಳಿಗೆ ಈ ಮನೇಲಿ ಒಂದ್ ರೂಮೇ ಇಲ್ಲ ಅಂದ್ರೆ ನಾನ್ ಇನ್ನೇನ್ ಹೇಳಿ? ಆಂಟಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ರೂಮ್ ವ್ಯವಸ್ಥೆ ಆಗ್ತಾ ಇದೆ. ಮದ್ವೆ ಮುಗಿಯೋಷ್ಟ್ರಲ್ಲಿ ರೂಮ್ ರೆಡಿ ಇರುತ್ತೆ. ಅಲ್ಲಮ್ಮ, 2 ದಿನದಲ್ಲಿ ರೂಮ್ ರೆಡಿ ಆಗುತ್ತೆ ಅಂದ್ರೆ ಹೇಗಮ್ಮ ಸಾಧ್ಯ? ಅಲ್ಲ, ಮದ್ವೆ ಆಗಿ ಬರೋರ್ಗೆ ಒಂದ್ ರೂಮ್ ಅಂತಿಲ್ಲ ಅಂದ್ರೆ ಚೆನ್ನಾಗಿರತ್ತಾ ಹೇಳು? 2 ದಿನದಲ್ಲಿ ರೂಮ್ ರೆಡಿ ಆದ್ರೆ ಒಳ್ಳೇದು. ನನ್ ಮಗಳಿಗೆ ಇನ್ ನೋಡಕ್ಕೇನು ಇಲ್ವಲ್ಲ, ಬನ್ನಿ. ಅಕ್ಕ, ನಾನಂತೂ ಹೆದ್ರೆ ಬಿಟ್ಟಿದ್ದೆ. ಎಲ್ಲಿ ಈ ವಿಷಯನ ಮಾವನ ಹತ್ರ ತಗೊಂಡೋಗಿ ಹೇಳ್ತಾರೆ ಅಂತ. ನೀನ್ ಹೇಳೋದು ನಿಜಾನೇ ಅಮ್ಮ. ಇವ್ರು ಕೇಳಿದ್ರು ಕೇಳ್ತಾರೆ. ನೀನೇ ನೋಡಿದ್ಯಲ್ಲ ಮನೆನೆಲ್ಲ ಹೇಗ್ ನೋಡಿದ್ರು ಅಂತ. ಅದ್ರಲ್ಲೂ ನಿನ್ ರೂಮಲ್ಲಿ ಇದನ್ನೆಲ್ಲ ನೋಡಿ ಇಂಟ್ರೋಗೇಷನ್ ಮಾಡ್ಬಿಟ್ರು. ಆಂಟಿ ತುಂಬಾ ಜೋರಿದ್ದಾರೆ. ನಡಿ ನಡಿ ಹೋಗೋಣ. ಅಕ್ಕ, ಈ ರೂಮ್ ವಿಷಯನ ಅತ್ತೆ ಹತ್ರ ಹೇಳದ? ನಾನು ಆಲ್ರೆಡಿ ವಿಷಯನ ಅತ್ತೆಗೆ ಹೇಳಿದೀನಿ. ಅವರು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಡಿ ಬಾ. ಒಟ್ನಲ್ಲಿ ಎಲ್ಲಾ ಕೆಲಸ ಸಾಂಗೋಪಾಂಗವಾಗಿ ನಡೀತಾ ಇದೆ. ಮದುವೆ ಒಂದು ಅಚ್ಚುಕಟ್ಟಾಗಿ ನಡೆದು ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ, ಯಾಕೆ ಯೋಚನೆ ಮಾಡ್ತೀರಾ ಬಿಡಿ. ಖಂಡಿತ ಚೆನ್ನಾಗಿ ಆಗೇ ಆಗುತ್ತೆ. ಎಲ್ರೂ ಸೇರಿ ಸೂಪರ್ ಆಗಿ ಮಾಡ್ಬಿಡೋಣ. ಮನೆ ನೋಡಿದ್ರ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ ಬಿಗ್ರೆ. ತುಂಬಾ ಚೆನ್ನಾಗಿ ಕಟ್ಟಿಸ್ಕೊಂಡಿದೀರಾ, ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದೀರಾ. ಆದ್ರೆ ಮಕ್ಳು ಮರಿ ಸಂಸಾರ ಅಂತಾದ್ರೆ ಎಷ್ಟೇ ದೊಡ್ಡ ಮನೆ ಆದ್ರೂ ಚಿಕ್ಕದು ಅನ್ಸ್ಬಿಡುತ್ತೆ. ಇನ್ನೊಂದೆರಡು ರೂಮ್ ಇದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಿದೆ. ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ. ಸರಿ ಬೀಗ್ರೆ, ನಾವಿನ್ ಹೊರಡ್ತೀವಿ. ಅಯ್ಯೋ, ಇದೇನಿದು? ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ, ಹಾಗೆ ಹೊರಟ್ಬಿಟ್ಟಿದ್ದೀರಾ? ಅಯ್ಯೋ, ಅದ್ ಏನು ಅಂತ ಹೇಳಿ. ನಿಮಗ್ ಗೊತ್ತಲ್ಲ, ನಮಗ್ ಸಂಬಂಧಿಕರು, ಪರಿಚಯದವರು, ಫ್ರೆಂಡ್ಸು ಅಂತ ತುಂಬಾ ಜನ. ಅವ್ರನ್ನೆಲ್ಲ ಮದ್ವೆ ಕರಿಬೇಕು, ಇನ್ವಿಟೇಷನ್ ಕೊಡ್ಬೇಕು. ಈ ವಿಷಯ ನನಗೆ ಮರ್ತೋಗಿತ್ತು ಬೀಗ್ರೆ. ಅದಕ್ಕೆ. ಅಲ್ಲ ವೀಣಾ, ಬೀಗ್ರೇನ ಬೇಜಾರು ಮಾಡ್ಕೊಳ್ತಾರೆ. ಊಟ ಮಾಡ್ಕೊಂಡೇ ಹೋಗ್ಬೋದಿತ್ತಲ್ಲೇ. ರೀ, ನನ್ ಜೊತೆ ಬರ್ತೀರಾ? ತುಂಬಾ ಜನಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಲ್ವಾ? ನೀನ್ ಹೇಳಿದ್ಮೇಲೆ ಅದು ಸರಿನೇ ವೀಣಾ, ಕರೆಕ್ಟ್. ತುಂಬಾ ಜನಕ್ಕೆ ಕೊಡೋದಿದೆ. ಸರಿ ಬಿಗ್ರೆ, ನಾವು ನಿಮಗ್ ತೊಂದರೆ ಮಾಡೋದಿಲ್ಲ. ಆದ್ರೆ ಹಾಗಾಗಿ ಮನೆಗೆ ಬರ್ತಾ ಇರಿ. ಇನ್ ಮುಂದೆ ಬಂದು ಹೋಗೋದೆಲ್ಲ ಇದ್ದೇ ಇರುತ್ತಲ್ಲ ಬೀಗ್ರೆ. ಮಗಳು ನೆನಪಾಗಿದ ತಕ್ಷಣ ನಾನು ನನ್ನ ಹೆಂಡತಿ ಇಬ್ರು ಹಾಜರಾಗ್ಬಿಡ್ತೀವಿ ಅಲ್ವೇನೆ ವೀಣಾ? ನಮ್ ಮನೆ ತರ ಏನು, ಇದು ನಮ್ ಮನೆನೆ. ಹೊರಡಣ್ವಾ? ಬರ್ತೀವಿ ಬೀಗ್ರೆ. ಮೀನಾ, ಏನ್ ಬೀಗ್ರೆ? ಏನೂ ಇಲ್ಲ ಬೀಗ್ರೆ. ಈ ವೀಣಾದು ಮೀನಾದು ಏನೋ ಹೀಗೆ ಗುಸು ಗುಸು. ಇವಳು ನನ್ ಮಗಳೇ ಅಲ್ವಾ? ಅಲ್ವಮ್ಮ? ಮುದ್ದು. ಬರ್ತೀನಿ. ಅಕ್ಕ, ಇವ್ರೆ ಎಷ್ಟ್ ಖತರ್ನಾಕ್ ಅಂದ್ರೆ ಇನ್ ಇವ್ರ ಮಗಳು ಹೇಗೋ ಏನೋ. ಚಚೆ, ಅವ್ರು ಹಾಗಲ್ಲ ಅಮ್ಮ. ಅವ್ರನ್ನ ನಾನು ನೋಡಿದೀನಿ ಅಲ್ವಾ. ಪಾಪದವ್ರವ್ರು. ಮೀನಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಇನ್ನು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ನೋಡು, ಊರಿಗೆ ಬಂದಿರೋರು ನೀರಿಗೆ ಬರ್ತಾ ಇರ್ತಾರಾ? ಇವತ್ತು ಮನೆ ಬಾಗ್ಲು ತನಕ ಬಂದಿದ್ದಾರೆ. ಮನ್ಸೊಳಗೂ ಬಂದ್ಬಿಡ್ತಾರೆ. ತಲೆ ಕೆಡ್ಸ್ಕೊಬೇಡ. ಅದಲ್ವಾ ಕೇಶ್ವ, ನಾನ್ ಯೋಚನೆ ಮಾಡ್ತಾ ಇರೋದು ವೀಣಾ ಆಂಟಿ ಬಗ್ಗೆ. ಅವ್ರ ಬಗ್ಗೆನಾ? ಏನ್ ಯೋಚನೆ ನಿಂದು? ಆ ಆಂಟಿಗೆ ಸ್ವಲ್ಪ ಆಸೆ ಜಾಸ್ತಿ ಅನ್ಸಲ್ವಾ? ನೀನೇ ನೋಡಿದ್ಯಲ್ಲ, ಅವ್ರಿಗೆ ಮದ್ವೆ ಖರ್ಚು ಜಾಸ್ತಿ ಆಗ್ತಿದೆ ಅಂತ ಎಲ್ಲಾ ಖರ್ಚುನು ಮಾವನ್ ತಲೆ ಮೇಲೆ ಹೊರಿಸ್ಬಿಟ್ಟಿದ್ದಾರೆ. ಮೀನಾ, ಮದ್ವೆ ಅಂದ್ಮೇಲೆ ಗಂಡಿನ ಮನೆಯವ್ರಿಗೂ ಹೆಣ್ಣಿನ ಮನೆಯವ್ರಿಗೂ ಸಮಾನವಾಗಿ ಖರ್ಚು ಇದ್ದೇ ಇರುತ್ತೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಅದ್ ಬಿಡು ಕೇಶ್ವ, ಇವತ್ತು ಮನೆ ತೋರ್ಸಕ್ಕೆ ಅಂತ ಕರ್ಕೊಂಡೋದ್ವಾ? ದೇವ್ರ ಮನೆ ಯಾಕೆ ಇಷ್ಟು ಚಿಕ್ಕದಾಗಿದೆ, ದೊಡ್ಡದಾಗಿರ್ಬೇಕಿತ್ತು? ರೂಮಲ್ಲಿ ಯಾಕೆ ಒಂದೇ ಬೀರು ಇದೆ, 2 ಇರ್ಬೇಕಿತ್ತು? ಈ ತರ ಎಲ್ಲ ಮಾತಾಡಿದ್ರು ಗೊತ್ತಾ? ಆಮೇಲೆ ನನ್ನ ಹತ್ರ ಅಮ್ಮು ಹತ್ರ ನನ್ನ ಅಳಿಯಂದ್ರ ರೂಮ್ ಯಾವ್ದು ಅಂತ ಕೇಳಿದ್ರು. ಆಗ ನನಗೂ ಅಮ್ಮಗೂ
ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕೇಶವ. ಆದಷ್ಟು ಬೇಗ ರೂಮ್ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ವಿ. ಅದ್ ಕೇಳಿ ಕೂಡ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ ಗೊತ್ತಾ. ಆದಷ್ಟು ಬೇಗ ರೂಮ್ ವ್ಯವಸ್ಥೆ ಆದ್ರೆ ಒಳ್ಳೇದು ಅಂತ ವಾರ್ನಿಂಗ್ ಕೊಟ್ಟು ಹೋದ್ರು. ಮೀನಾ, ಈಗ ಹೊಸ್ದಾಗಿ ಮದ್ವೆ ಆಗಿ ಬರೋರಿಗೆ ರೂಮೇ ಇಲ್ಲ ಅಂತ ಗೊತ್ತಾದ್ರೆ ಯಾರೇ ಆದ್ರೂ ಹಾಗೆ ಕೇಳ್ತಾರಲ್ವಾ, ಅದ್ರಲ್ಲಿ ಏನಿದೆ? ಅವ್ರ ರೂಮ್ ಬಗ್ಗೆ ಕೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಕಣೋ. ಆದ್ರೆ ಅವ್ರು ಮಾತಾಡಿದ ರೀತಿ ಸರಿ ಇರ್ಲಿಲ್ಲ. ಬರೀ ಈ ವಿಷಯ ಅಷ್ಟೇ ಅಲ್ಲ ಕೇಶವ, ನಿನ್ನೆ ಪೊಲೀಸ್ ಸ್ಟೇಷನ್ ಅಲ್ಲೂ ನನಗ್ ಚುಚ್ಚು ತರ ಮಾತಾಡಿದ್ರು ಗೊತ್ತಾ ಅವರು. ಮೀನಾ, ನೀನ್ ಏನ್ ಹೇಳಕ್ ಬರ್ತಿದ್ಯಾ? ಅದು ಕೇಶವ, ವೀಣಾ ಆಂಟಿ ಪರಮೇಶ್ ಅಂಕಲ್ ಅತ್ತೆ ಮಾವನ್ ಮುಂದೆ ಇರ್ತಾರಲ್ಲ, ಅದ್ ನಿಜವಾದ ಕ್ಯಾರೆಕ್ಟರ್ ಅಲ್ಲ. ಅವರು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವ್ರ ತರ ನಾಟಕ ಆಡ್ತಿದ್ದಾರೆ ಅನ್ಸುತ್ತೆ. ಮೀನಾ, ನೀನ್ ಹೇಗ್ ಮಾತಾಡ್ತಿದ್ಯಾ ಅಂದ್ರೆ ಅವ್ರ ಬಗ್ಗೆ ಎಲ್ಲ ತಿಳಿದಿರೋರ್ ತರ ಮಾತಾಡ್ತಿದ್ಯಾ. ಹಬ್ಬಬ್ಬ ಅಂದ್ರೆ ನನ್ಗಿಂತ ಅವ್ರನ್ನ ಜಾಸ್ತಿ ಅಂದ್ರೆ ಒಂದ್ಸಲ ಮೀಟ್ ಮಾಡಿರ್ಬೋದು ಅಷ್ಟೇ. ಅಷ್ಟಕ್ಕೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರೋಳ್ ತರ ಮಾತಾಡ್ತಿದ್ಯಲ್ಲ, ಅದೆಲ್ಲ ಓಕೆ. ನಮ್ಗೆ ಯಾರಿಗೂ ಇಲ್ದಿರೋ ಡೌಟು ನಿನ್ಗೆ ಯಾಕೆ? ಅದ್ ಹಾಗಲ್ಲ ಕೇಶವ. ಮೀನಾ, ನೀನ್ ಏನೇ ಯೋಚನೆ ಮಾಡಿದ್ರು ಅತಿಯಾಗಿ ಯೋಚನೆ ಮಾಡ್ತೀಯ, ಅದಕ್ಕೆ ಹೀಗೆ. ಕೇಶವ, ಈಗ ನನ್ ಮಾತು ಕೇಳ್ತೀಯೋ ಇಲ್ವೋ? ನೋಡು ನೋಡು ನೋಡು, ಸಿಟ್ ಬಂದು ಅಷ್ಟೇ ಅತಿಯಾಗಿ ಸಿಟ್ ಬರುತ್ತೆ. ಮುದ್ದು ಬಂದ್ರು ಹುಲಿ ಮುದ್ದು. ಅದೇ ಡೌಟ್ ಬಂದ್ರೆ ಶರ್ಲಾಕ್ ಹೋಮ್ ಲೆವೆಲ್ಗೆ ಡೌಟ್ ಬರುತ್ತೆ. ಆ ಬ್ರಹ್ಮ ನಿನ್ನ ಟೈಮ್ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ಅನ್ಸುತ್ತೆ. ಒನ್ ಅಂಡ್ ಓನ್ಲಿ ಪೀಸ್, ಮಾಸ್ಟರ್ ಪೀಸ್. ಕೇಶವ, ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನನ್ ಟೆನ್ಷನ್ ನನಗೆ. ಮೀನಾ ನೋಡು, ಜಾಸ್ತಿ ಯೋಚನೆ ಮಾಡ್ಬೇಡ. ನನಗೆ ಗೊತ್ತು ಆ ವೀಣಾ ಆಂಟಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರಷ್ಟೇ. ಅದನ್ ಬಿಟ್ರೆ ಆಂಟಿ ಆಗ್ಲಿ ಅಂಕಲ್ ಆಗ್ಲಿ ತುಂಬಾ ಒಳ್ಳೆಯವ್ರು ಅನ್ಸತ್ ನನಗೆ. ನೀನೇನೋ ತಲೆ ಕೆಡ್ಸ್ಕೊಬೇಡ, ಸರಿನಾ? ಅರೆ ಸ್ಮೈಲ್ ಮಾಡೋ, ಇದೊಂದ್ ಸ್ವಲ್ಪ ಅತಿಯಾಗಿ ಮಾಡು.